ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ರೋಬೋಟಿಕ್ ಸರ್ಜರಿ ಬಗ್ಗೆ ಕೇಳಿರ್ತೀರಾ. ಅಫ್ಕೋರ್ಸ್ ಇದರ ಅಕ್ಯುರಸಿ ಲೆವೆಲ್ ಮನುಷ್ಯರಿಗಿಂತ ಹೆಚ್ಚು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಧುನಿಕ ವೈದ್ಯಕೀಯ ಲೋಕದಲ್ಲಾದ ಅನ್ವೇಷಣೆಗಳು ಹಾಗೆ ಈಗಿರುವ ತಂತ್ರಜ್ಞಾನಗಳು ನಮ್ಮ ಯಾವುದೇ ಆರೋಗ್ಯ ಸಮಸ್ಯೆಯನ್ನ ಸರಿಪಡಿಸೋ ಶಕ್ತಿ ಹೊಂದಿದೆ. ಇದರಲ್ಲಿ ರೋಬೋಟಿಕ್ ಸರ್ಜರಿ ಕೂಡ ಒಂದು. ಹಾಗಾದರೆ ಈ ರೋಬೋಟಿಕ್ ಸರ್ಜರಿ ಟ್ರೆಡಿಷನಲ್ ವೇಗಿಂತ ಹೇಗೆ ಭಿನ್ನ? ಯಾವ ರೀತಿ ಕೆಲಸ ಮಾಡುತ್ತೆ? ಯಾರು ರೋಬೋಟಿಕ್ ಸರ್ಜರಿಗೆ ಒಳಗಾಗಬಹುದು? ನಿಮ್ಮ ಮುಂದಿರೋ ಆಯ್ಕೆಗಳೇನು? ಯಾವ್ಯಾವ ಸರ್ಜರಿಗಳನ್ನು ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಮಾಡಬಹುದಾಗಿದೆ? ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಫೋರ್ಟಿಸ್ ಹಾಸ್ಪಿಟಲ್ನ ಸೀನಿಯರ್ ಡೈರೆಕ್ಟರ್ ಡಾಕ್ಟರ್ ಮೋಹನ್ ಕೇಶವಮೂರ್ತಿ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ರೋಬೋಟಿಕ್ ಸರ್ಜರಿ ಪದ ತುಂಬಾ ಬಳಕೆಯಲ್ಲಿದೆ, ಎಲ್ಲರೂ ಕೇಳಿರ್ತಾರೆ. ಬಟ್ ಏನು ಅನ್ನುವಂಥದ್ದು ವಿವರವಾಗಿ ಹೇಳೋದಾದ್ರೆ ಬೇಸಿಕ್ಕಿಂದ ಶುರು ಮಾಡೋಣ. ಬೇಸಿಕಲಿ ಏನು ಅಂದರೆ, ಸಾಧಾರಣವಾಗಿ ಓಪನ್ ಸರ್ಜರಿ ಅಥವಾ ಲೆಪ್ರಾಸ್ಕೋಪಿಕ್ ಸರ್ಜರಿಯಲ್ಲಿ ವೆದರ್ ವಿ ಮೇಕ್ ಎ ಕಟ್, ದೊಡ್ಡ ರಂಧ್ರದ ಕಟ್ ಅಥವಾ ದುರ್ಬೀನ್ ಮೂಲಕ ಆಪ್ರೇಟ್ ಮಾಡೋವಾಗ ಡಾಕ್ಟ್ರು ಅಥವಾ ಸರ್ಜನ್ನು ಪೇಷಂಟ್ ಪಕ್ಕ ನಿಂತಿರ್ತಾರೆ, ಸಹಾಯ ಮಾಡೋರು ಪೇಷಂಟ್ ಪಕ್ಕ ನಿಂತಿರ್ತಾರೆ. ರೊಬೋಟಿಕ್ ಸರ್ಜರಿಯಲ್ಲಿ ಅಸಿಸ್ಟ್ ಮಾಡೋರು ಪೇಷಂಟ್ ಪಕ್ಕನೇ ಇರ್ತಾರೆ. ಮೆಷಿನ್ ಏನಿದೆ ಅದು, ರೋಬೋಟ್ ಏನಿದೆ ಅದು ಪೇಷಂಟ್ ಪಕ್ಕ ಇರುತ್ತೆ. ಆಪ್ರೇಟ್ ಮಾಡೋರು ದೂರ ಕೂತಿರ್ತಾರೆ. ಸೊ ಕನ್ಸೋಲ್ ಅನ್ನೋದು ಎಲ್ಲಿ ನೀವು ಈಗ ಎಕ್ಸ್ಬಾಕ್ಸ್ ಅಥವಾ ಯಾವುದೇ ಒಂದು ಆಟ ನೋಡಿದರೆ ಆಟ ಆಡೋರು ದೂರ ಇರ್ತಾರೆ, ಆಟ ಬೇರೆ ಕಡೆ ನಡೀತಿರುತ್ತೆ. ಅದೇ ರೀತಿ ಸರ್ಜರಿ ಅದೇ ರೂಮಲ್ಲಿ ಪೇಷಂಟು ಮತ್ತು ಸಹಾಯ ಮಾಡೋರು ಪೇಷಂಟ್ ಪಕ್ಕ ಇರ್ತಾರೆ, ಆದರೆ ಆಪ್ರೇಟ್ ಮಾಡೋ ಕನ್ಸೋಲ್, ದಿ ಕಂಟ್ರೋಲ್ ಅದು ಪಕ್ಕದಲ್ಲಿರುತ್ತೆ. ಇನ್ನೊಂದು ವಿಶೇಷ ಏನು ಅಂದರೆ, ಡಾಕ್ಟ್ರ್ ಅಥವಾ ಸರ್ಜನ್ನು ಕೂತ್ಕೊಂಡು ಆಪ್ರೇಟ್ ಮಾಡ್ತಾರೆ. ಓಕೆ, ಯು ಡೋಂಟ್ ಸ್ಟ್ಯಾಂಡ್ ಆ್ಯಂಡ್ ಆಪ್ರೇಟ್, ಕೂತ್ಕೊಂಡು ಆಪ್ರೇಟ್ ಮಾಡ್ತಾರೆ. ಮೂರನೇದು, ನೀವು ನೋಡಿರ್ತೀರ ಮಾಸ್ಕು, ಗೌನು, ಗ್ಲೌಸ್ ಹಾಕ್ಕೊಂಡು ಮಾಡೋದು, ಅದು ಯಾವುದರ ಅವಶ್ಯಕತೆಯೂ ಇಲ್ಲ. ಸೊ ಯು ಡೋಂಟ್ ನೀಡ್ ಸ್ಟರೈಲ್ ಪ್ರಿಕಾಷನ್ಸ್. ಸೊ ಈ ರೀತಿ ಒಂದೇ ರೂಮಲ್ಲಿ ಆರ್ಕೆಸ್ಟ್ರಾ ಥರ ಕಂಡಕ್ಟ್ ಮಾಡೋರು ಒಂದು ಕಡೆ ಇರ್ತಾರೆ, ಆರ್ಕೆಸ್ಟ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಇನ್ನೊಂದು ಕಡೆ ಇರ್ತಾರೆ. ಇಬ್ಬರು ಸೇರಿ ಮಧುರವಾದ ಸಂಗೀತನ ಅಥವಾ ಲಾಯಕ್ಕಾಗಿರೋ ಆಪರೇಷನನ್ನು ಕೊಲಾಬ್ರೇಟಿವ್ ಆಗಿ ಮಾಡ್ತಾರೆ. ಓಕೆ ಡಾಕ್ಟರ್, ಇವಾಗ ಟ್ರೆಡಿಷನಲ್ ವೇ ಸರ್ಜರಿಗೂ ರೋಬೋಟಿಕ್ ಸರ್ಜರಿಗೂ ಏನು ಮೇಜರ್ ಡಿಫ್ರೆನ್ಸ್ ಇರುತ್ತೆ ಅಂತ? ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಅಂದರೆ, ಜನಗಳಲ್ಲಿ ಅನಿಸುತ್ತೆ ರೊಬೋಟೇ ಆಪ್ರೇಟ್ ಮಾಡುತ್ತೆ ಅಂತ. ಆ ರೀತಿ ಅಲ್ಲ. ಇದು ಮಾಸ್ಟರ್ ಆ್ಯಂಡ್ ಸ್ಲೇವ್, ಯಜಮಾನ ಮತ್ತು ನಾಯಿ ಅಥವಾ ರಾಜ ಮತ್ತು ಸೇವಕ, ಆ ರೀತಿ ಮಾಸ್ಟರ್ ಆ್ಯಂಡ್ ಸ್ಲೇವ್. ಇದರಲ್ಲಿ ಏನು ಅಂದರೆ, ಮೆಷಿನ್ ಒಬೇಸ್ ದಿ ಮಾಸ್ಟರ್. ಸೊ ರೋಬೋಟ್ ತನ್ನ ಪಾಡಕ್ಕೆ ತಾನು ವೈಯಕ್ತಿಕವಾಗಿ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಲಾಯಕ್ಕೂ ಅಲ್ಲ, ಮಾಡೋಕ್ಕಾಗೋದು ಇಲ್ಲ. ಸರ್ಜನ್ ಏನು ರೋಬೋಟ್ ಅಳವಡಿಸ್ಕೊಂಡು ಮಾಡ್ತಾನೋ ಅದು ಮಾತ್ರ ಆಗುತ್ತೆ. ಸೊ ವ್ಯತ್ಯಾಸ ಏನು? ವ್ಯತ್ಯಾಸ 4 ಭಾಗದಲ್ಲಿ ನೋಡ್ಬೋದು. ಒಂದೇನು ಅಂದರೆ, ಮೋಸ್ಟ್ ಇಂಪಾರ್ಟೆಂಟ್, 10 ಪಟ್ಟು ಜಾಸ್ತಿ ಮ್ಯಾಗ್ನಿಫಿಕೇಷನ್. ಈಗ ನಾವು ಲೂಪ್ ಹಾಕ್ಕೊಂಡು ಏನು ಮಾಡ್ತೀವಿ ಹಳೆ ಕಾಲದಲ್ಲಿ, ಅದು 3 ಪಟ್ಟು ಮ್ಯಾಗ್ನಿಫಿಕೇಷನ್ ಕೊಡುತ್ತೆ. ಇದು 10 ಪಟ್ಟು ಮ್ಯಾಗ್ನಿಫಿಕೇಷನ್ ಕೊಡುತ್ತೆ. ಎರಡನೇದೇನು ಅಂದರೆ 3D ಮ್ಯಾಗ್ನಿಫಿಕೇಷನ್ ಕೊಡುತ್ತೆ. ಈಗ ನಾವು ಯಾರು 1983, ಯು ಆರ್ ವೆರಿ ಯಂಗ್, 1983 ವರ್ಲ್ಡ್ ಕಪ್ ನಾವು CRRT ಟಿ ವಿಲಿ ನೋಡಿದ್ವಿ. ಆ ಕಾಲದಲ್ಲಿ ಟಿ ವಿನ ಇಂಥರ ಚಾನಲ್ಗಳಿರಲಿಲ್ಲ. ಆ ಕಾಲದಲ್ಲಿ ಚಿಕ್ಕ ಡಬ್ಬದಲ್ಲಿ 2D ವಿಷನ್ ಇತ್ತು. ಈಗ ಎಲ್ಲರ ಮನೆಯಲ್ಲೂ 75 ಇಂಚ್ ಅಥವಾ 50 ಇಂಚಿನ ಟಿ ವಿ ಇರುತ್ತೆ, LED ಟಿ ವಿ ಅಥವಾ LCD ಟಿ ವಿ ಇರುತ್ತೆ. ಡೆಪ್ತು, ಕಲರ್ ಪರ್ಸೆಪ್ಷನ್ನು ಆಲ್ಮೋಸ್ಟ್ ನೀವು ಆ್ಯಕ್ಚುಲಿ ಕ್ರಿಕೆಟ್ ಮೈದಾನದಲ್ಲಿ ನಿಂತು ನೋಡೋ ಥರ ನಿಮಗೆ ಅನಿಸಿಕೆ ಮೂಡಿಸೋ ಅಂಥ ಒಂದು ಕಲ್ಪನೆಯನ್ನು ಈ ಆವಿಷ್ಕಾರ ಮಾಡಿಕೊಡುತ್ತೆ. ಸೊ ಒನ್ ಇಸ್ ಮ್ಯಾಗ್ನಿಫಿಕೇಷನ್, ಸೆಕೆಂಡ್ ಇಸ್ 3D ಡೆಪ್ತ್, ಮೂರನೇದೇನು ಅಂದರೆ ವಯಸ್ಸು ಆಗ್ತಾ ನಮಗೆ ತಜುರ್ಬಾ ಉತ್ತಮ ಆಗುತ್ತೆ, ಆದರೆ ಟ್ರೆಮರ್ಸ್ ಬರುತ್ತೆ. ಸೊ ಎ ಸ್ಮಾರ್ಟ್ ಓಲ್ಡರ್ ಸರ್ಜನ್ ಹ್ಯಾಸ್ ಇಮೆನ್ಸ್ ನಾಲೆಡ್ಜ್. ಆದರೆ ವಯಸ್ಸಿನ ಕಾರಣದಿಂದ ಟ್ರೆಮರ್ಸ್ ಇರುತ್ತೆ. ದ ರೋಬೋಟ್ ಫಿಲ್ಟರ್ಸ್ ದ ಟ್ರೆಮರ್ಸ್. ಇದು 3 ಜೊತೆಗೆ 4ನೇದೇನು ಅಂದರೆ, ರೋಬೋಟ್ಗೆ ನಿಮಗೆ 2 ರೈಟ್ ಹ್ಯಾಂಡ್ ಇದ್ದಿದ್ದರೆ ಹೆಂಗೆ ಯಾವ ರೀತಿ ಆಪ್ರೇಟ್ ಮಾಡ್ಬೋದು, ಅದೇ ರೀತಿ ಕೈಗಿಂತ ಜಾಸ್ತಿ ರೊಟೇಷನನ್ನು ರೋಬೋಟಿಕ್ ಆರ್ಮ್ ಮಾಡೋಕ್ಕಾಗತ್ತೆ. ಇದು 4ನೇದು. 5ನೇದೇನು ಅಂದರೆ, ನಿಮಗೆ 2 ಕೈ ಇದೆ, ರೋಬೋಟ್ ಇನ್ನೊಂದು ಅಡಿಷ್ನಲ್ ಕೈ ಕೊಡುತ್ತೆ. ಸೊ ನೀವು ಜುಟ್ಟು ಹಿಡ್ಕೊಂಡು ಅದನ್ನು ಆ ಕೈ ಅಲ್ಲೇ ಬಿಟ್ಟು 2 ಕೈನ ಅಳವಡಿಸ್ಕೋಬೋದು. ಟ್ರೆಡಿಷ್ನಲ್ ಲೆಪ್ರಾಸ್ಕೋಪಿಕ್ ಸರ್ಜರಿಲಿ ಕ್ಯಾಮ್ರಾನ ನಿಮ್ಮ ಅಸಿಸ್ಟೆಂಟ್ ಹಿಡ್ಕೋತಾರೆ, ಈ ಕ್ಯಾಮ್ರಾನು ನಿಮ್ಮ ಹತ್ರನೇ ಇರುತ್ತೆ. ಸೊ ಇಟ್ ಈಸ್ ಲೈಕ್ ಬಾಹುಬಲಿ.
ಒಂದು ಕೈಯಲ್ಲಿ ಕ್ಯಾಮ್ರಾ, ನಿಮ್ಮ 2 ಕೈ, ಒಂದು ಆಲ್ಟರ್ನೇಟಿವ್ ಕೈ. ಈ 4 ಆರ್ಮನ್ನು ಅಳವಡಿಸ್ಕೊಂಡು ನೀವೇ ಆಪ್ರೇಟ್ ಮಾಡ್ಬೋದು. ಅಸಿಸ್ಟ್ ಮಾಡೋರು ಏನು ಮಾಡ್ತಾರೆ ಅಂದರೆ, ನೀವು ಹೇಳಿದ್ದನ್ನು ಸಕ್ಷನ್ನು ಅಥವಾ ಕ್ಲೀನ್ ಮಾಡೋ ಒಂದು ಆವಿಷ್ಕಾರ ಅಥವಾ ಪ್ರಮೇಯ ಮಾತ್ರ ಅವ್ರ ಹತ್ರ ಇರುತ್ತೆ. ರೆಸ್ಟ್ ಎವ್ರಿಥಿಂಗ್ ಈಸ್ ವಿತ್ ದಿ ಇಂಡಿವಿಜುವಲ್ ಸರ್ಜನ್. ಸೊ ಮ್ಯಾಗ್ನಿಫಿಕೇಷನ್, ಡೆಪ್ತ್, ಲ್ಯಾಕ್ ಆಫ್ ಟ್ರೆಮರ್ಸ್ ಆ್ಯಂಡ್ 4 ಆರ್ಮ್ ಇನ್ಸ್ಟೆಡ್ ಆಫ್ 2 ಆರ್ಮ್ಸ್, 4 ಆರ್ಮು, ಆ್ಯಂಡ್ ರೇಂಜ್ ಆಫ್ ರೊಟೇಷನ್ ಮಚ್ ಮೋರ್ ದೆನ್ ಎ ಹ್ಯೂಮನ್ ಆರ್ಮ್. ನಿಮ್ಮ ಏನು ರೊಟೇಷನ್ ಆಗುತ್ತೆ ಅದು ಹ್ಯೂಮನ್ ಆರ್ಮ್ಗಿಂತ ಜಾಸ್ತಿ ಆಗುತ್ತೆ. ಸೊ ಪ್ರಿಸಿಷನ್ ಈಸ್ 10 times ಬೆಟರ್ ದೆನ್ ವಾಟ್ ಎ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಡು. ಸೊ ಈ ಎಲ್ಲ ಏನು ಗುಣಗಳಿದೆ ಇದನ್ನು ಅಳವಡಿಸ್ಕೊಂಡು ಈ ಆವಿಷ್ಕಾರ ಪ್ರೊವೈಡ್ಸ್ ಎ ಫಾರ್ ಬೆಟರ್ ಎಬಿಲಿಟಿ ಟು ಪರ್ಫಾರ್ಮ್ ಕ್ರಿಟಿಕಲ್ ಸರ್ಜರೀಸ್ ಇನ್ ಎ ವೆರಿ ಎಲಿಗೆಂಟ್ ವೇ. ಓಕೆ, ಇವಾಗ ರಿಟೈರ್ಮೆಂಟ್ ತಗೊಳ್ಳುವಂಥ ಡಾಕ್ಟರ್ಸ್ ಇರ್ತಾರೆ, ತುಂಬ ವಯಸ್ಸಾಗ್ಬಿಟ್ಟಿದೆ, ಇನ್ನು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅನ್ನುವಂಥವ್ರಿಗೂ ಕೂಡ ಈ ರೋಬೋಟಿಕ್ ಸರ್ಜರಿ ಒಂದು ರೀತಿಯಲ್ಲಿ ಹೆಲ್ಪ್ ಆಗಲ್ವಾ? ಅವರ ನಾಲೆಜನ್ನು ಟ್ರಾನ್ಸ್ಫರ್ ಮಾಡೋದ್ರಲ್ಲಿ, ಯೂಸ್ ಮಾಡ್ಕೊಳ್ಳುವಲ್ಲಿ ಹೆಲ್ಪ್ ಆಗಲ್ವಾ? 2 ಭಾಗದಲ್ಲಿ ಹೆಲ್ಪ್ ಆಗುತ್ತೆ. ಒಂದು, ಆ್ಯಕ್ಚುಲಿ ರೋಬೋಟಿಕ್ ಸರ್ಜರಿ ಬಂದಿದ್ದೇನೆ ಸೀನಿಯರ್ ಸರ್ಜನ್ US ಕೂತ್ಕೊಂಡು ಅಫ್ಘಾನಿಸ್ತಾನಲ್ಲಿ ಸೋಲ್ಜರ್ಗೆ ಏನಾದರೂ ಏಟಾದರೆ ಟು ಗೈಡ್ ದಿ ನಾವೀಸ್ ಸರ್ಜನ್. ಯಾಕೆಂದರೆ ಆತ ನೀವು ಹೇಳ್ದಂಗೆ ಅಫ್ಘಾನಿಸ್ತಾನಕ್ಕೆ ಹೋಗೋಕ್ಕಾಗಲ್ಲ. ಯಾರು ಬಿಗಿನರ್ ಸರ್ಜನ್ ಹೋಗಿರ್ತಾನೆ ಅವನಿಗೆ ಗೈಡೆನ್ಸ್ ಕೊಡೋದಕ್ಕೆ ಇದನ್ನು ಟೆಲಿಮೆಟ್ರಿ ಅಂತ ಕರಿತೀವಿ. ಅಂದರೆ ಬುದ್ಧಿ ಮತ್ತು ವಿಕಾಸ ಒಂದು ಜಾಗದಲ್ಲಿ, ಕೈ ಇನ್ನೊಂದು ಜಾಗದಲ್ಲಿ. ಸೊ ಈ ಕೈ ಎಲ್ಲಿದೆ ಅದಕ್ಕೆ ಬುದ್ಧಿ ಮತ್ತು ವಿಕಾಸನ ಅಳವಡಿಸ್ಕೊಳ್ಳೋಕ್ಕೆ, ಈಗ ನೀವು ಹೇಗೆ TV ಸ್ಟೇಷನಿಂದ ದೇಶ ವಿದೇಶಕ್ಕೆ ಲೈವ್ ಆಗಿ ಟ್ರಾನ್ಸ್ಮಿಟ್ ಮಾಡ್ತೀರೋ ಅದೇ ರೀತಿ ದ ಸ್ಕಿಲ್ ಆ್ಯಂಡ್ ದಿ ನಾಲೆಡ್ಜ್ ಬೇರೆ ಕಡೆ ಇರ್ಬೋದು, ಬೇರೆ ಜಾಗದಲ್ಲಿ, ಆ್ಯಂಡ್ ಅಳವಡಿಸ್ಕೊಂಡು ಮಾಡ್ತಿರೋ ಕೈ ಬೇರೆ ಜಾಗದಲ್ಲಿ ಇರ್ಬೋದು. ಸೊ ನಾಟ್ ಓನ್ಲಿ ಎ ಸೀನಿಯರ್ ಸರ್ಜನ್ ಕ್ಯಾನ್ ಗೈಡ್ ಬೈ ಫಿಸಿಕಲಿ ಬೀಯಿಂಗ್ ಪ್ರೆಸೆಂಟ್, ಹಿ ಕ್ಯಾನ್ ಆಲ್ಸೋ ಗೈಡ್ ಫ್ರಮ್ ಹಿಸ್ ಹೌಸ್. ಸೊ ಈ ಇಂಟರ್ನೆಟ್ ಏನು 4G 5G ಆವಿಷ್ಕಾರ ಬರ್ತಿದೆ, 5G ಬಂದಾಗ ಸ್ಟೇಬಲ್ ಪ್ಲ್ಯಾಟ್ಫಾರ್ಮ್ ಇದ್ದರೆ ಟೆಲಿಮೆಟ್ರಿಕ್ ಸರ್ಜರಿ ಅಂದರೆ ನೀವು ಅದೃಶ್ಯವಾಗಿ ಅಥವಾ ನೀವು ಅಲ್ಲೇ ಸ್ವಯಂ ಇಲ್ಲದಿದ್ದರೂ ಗೈಡ್ ಮಾಡಿ ಸಕ್ಸಸ್ಫುಲ್ಲಾಗಿ ಪ್ರೊಸೀಜರ್ ಮಾಡೋದಕ್ಕೆ ರೋಬೋಟ್ ಅಳವಡಿಕೆ ಕೊಡುತ್ತೆ. ನೀವು ಕಾರ್ ಡ್ರೈವಿಂಗ್ ಮಾಡುವಾಗ ನಿಮ್ಮ ಪಕ್ಕ ಒಬ್ಬರು ಕೂತಿರ್ತಾರೆ, ನೀವು ತಪ್ಪು ಮಾಡಿದ ತಕ್ಷಣ ಕಂಟ್ರೋಲ್ ಅವ್ರು ತೊಗೋತಾರೆ. ಅದೇ ರೀತಿ ಸೀನಿಯರ್ ಸರ್ಜನ್ ಕಂಟ್ರೋಲ್ ತೊಗೊಂಡು ಹಿ ಕ್ಯಾನ್ ಗೈಡ್ ಎ ಜೂನಿಯರ್ ಸರ್ಜನ್ ಆಗುತ್ತಿದ್ದು. ಯು ನೀಡ್ ನಾಟ್ ಬಿ ಇನ್ ದ ಸೇಮ್ ಕಾರ್, ಅದೇ ಜಾಗದಲ್ಲಿ ಇಲ್ಲದೇ ಇದ್ದರೂ ಬೇರೆ ಕಡೆ ಇದ್ದರೂ ಆಗುತ್ತೆ. ಆಗಲೇ ಅಮೇರಿಕಲ್ಲಿ ಕೂತ್ಕೊಂಡು ಇಂಗ್ಲೆಂಡಲ್ಲಿ ಆಪ್ರೇಟ್ ಮಾಡೋದು, ಇಂಗ್ಲೆಂಡಲ್ಲಿ ಕೂತ್ಕೊಂಡು ಅಮೇರಿಕಲ್ಲಿ ರೋಬೋಟಿಕ್ ಸರ್ಜರಿ ಮಾಡೋದು ಆಗಿದೆ. ಬಟ್ ದಟ್ ಈಸ್ ಓನ್ಲಿ ಟು ಶೋ ಇಟ್ ಕ್ಯಾನ್ ಬಿ ಡನ್. ಬಟ್ ಇನ್ ಪಾಸಿಬಲಿ 5G ಭಾರತಕ್ಕೆ ಸಂಪೂರ್ಣವಾಗಿ ಅಳವಡಿಕೆ ಬಂದಾಗ ಪೆನಿಟ್ರೇಷನ್ ಇಸ್ ಮೋರ್ ದೆನ್ 50%. ಸ್ಟೇಬಲ್ ಆಗಿರ್ಬೇಕು, ಯಾಕಂದ್ರೆ ಸಡನ್ನಾಗಿ ಕಟ್ ಆಗಿಬಿಟ್ರೆ ಆವಾಗ ಅಭಿಮನ್ಯು ಥರ ಆಗೋಗ್ತೀರಾ. ಅಮೇಝಿಂಗ್, ಕೇಳ್ಕೊಳ್ತಾ ಇದ್ರೇ ಖುಷಿ ಅನ್ನಿಸ್ತೆ ನಮಗೆ. ಇನ್ನು ಅಡ್ವಾಂಟೇಜ್ ಬಗ್ಗೆ ಮಾತನಾಡ್ತಾ ಹೋಗೋದ್ರೆ ಏನೇನು ಅಡ್ವಾಂಟೇಜನ್ನು ನೋಡ್ಬೋದು? ಭಾಳಷ್ಟು ಹೇಳಿದ್ರಿ ನೀವು ಇವಾಗಲೇ. ಅಡ್ವಾಂಟೇಜು 4 ಭಾಗದಲ್ಲಿ ನೋಡಬೇಕು. ಒಂದು, ಆರ್ಗನ್ ಸ್ಪೇರಿಂಗ್. ಆರ್ಗನ್ ಸ್ಪೇರಿಂಗ್ ಅಂದರೆ ಏನು? ಈಗ ಒಂದು ಕಿಡ್ನಿಲಿ ಗಡ್ಡೆ ಆಯಿತು, ಕ್ಯಾನ್ಸರ್ ಗಡ್ಡೆ. ಹಳೆ ಕಾಲದಲ್ಲಿ ಅಂದರೆ 15 ವರ್ಷದ ಕೆಳಗೆ ನಾನು ಓಪನ್ ಸರ್ಜರಿಲಿ ಸಂಪೂರ್ಣ ಕಿಡ್ನಿ ತೆಗಿತಿದ್ದೆ. ಸೊ ಒಂದು ಪೋರ್ಷನ್ ಕಿಡ್ನಿ ತೆಗೆದ್ರೆ ಒಂದು ಕಿಡ್ನಿಲಿ 1 ಮಿಲಿಯನ್ ನೆಫ್ರಾನ್ ಇರುತ್ತೆ. ಇದು ರಕ್ತನ ಸೋಸೋಕ್ಕೆ ಅಳವಡಿಸ್ಕೊಳ್ಳುತ್ತೆ. ರಕ್ತಾನ ಸೋಸಿ ಯಾವುದು ದೇಹಕ್ಕೆ ಬೇಡ ಅದು ಮೂತ್ರಕ್ಕೆ ಮಾರ್ಪಾಟು ಮಾಡಿ ಎಸೆಯುತ್ತೆ. ವಯಸ್ಸು ಆಗ್ತಾ ಆಗ್ತಾ 1% ಒಂದೊಂದು ವರ್ಷಕ್ಕೆ 40 ವಯಸ್ಸಿನ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೀವು ಕಿಡ್ನಿ ಸಂಪೂರ್ಣವಾಗಿ ತೆಗೆದುಬಿಟ್ರೆ ನಿಮ್ಮ ಕೆಪಾಸಿಟಿ ಅರ್ಧ ಆಗುತ್ತೆ. ಸೊ ಎಲ್ಲವೂ ಜಾಸ್ತಿ ಕೆಲಸ ಮಾಡೋ ಅವಶ್ಯಕತೆ ಬೀಳುತ್ತೆ. ಸೊ ಕಿಡ್ನಿ ಗಡ್ಡೆ ಇದ್ದರೆ ಗಡ್ಡೆ ಮಾತ್ರ ತೆಗೆದು ಕಿಡ್ನಿನ ಉಳಿಸೋ ಆವಿಷ್ಕಾರನ ನಾವು ನೆಫ್ರಾನ್ ಸ್ಪೇರಿಂಗ್ ಸರ್ಜರಿ ಅಂತ ಕರಿತೀವಿ. ಇದನ್ನು ಲೆಪ್ರಾಸ್ಕೋಪಿ ಮೂಲಕ ಮಾಡಬಹುದು, ಬಟ್ 1 ಸೆಂಟಿಮೀಟರ್ ನಾರ್ಮಲ್ ಕಿಡ್ನಿ ತೆಗೆಯೋ ಅವಶ್ಯಕತೆ ಇರುತ್ತೆ. ರೋಬೋಟಲ್ಲಿ ಏನು ಅಂದರೆ ಒಂದು ಅಲ್ಟ್ರಾಸೌಂಡ್, ನೀವು ಎಲ್ಲರೂ ನೋಡಿರ್ತೀರ ಅಲ್ಟ್ರಾಸೌಂಡ್ ಮಾಡೋದು, ಅದೇ ಥರ ಹಾವಿನ ಬಾಲದ ಥರ ಅಲ್ಟ್ರಾಸೌಂಡ್ ಇರುತ್ತೆ. ಅದನ್ನು ದೇಹದೊಳಗೆ ಹಾಕ್ಬೋದು ಪೋರ್ಟಿಂದ, 8 ಮಿಲಿಮೀಟ್ರ್ ಪೋರ್ಟಿಂದ. ಅದು ಆ್ಯಕ್ಚುಲಾಗಿ ಕಾಂಪೌಂಡ್ ವಾಲ್ ಡಿಟರ್ಮಿನ್ ಮಾಡುತ್ತೆ ಯಾವುದು ಗಡ್ಡೆ ಯಾವುದು ನಾರ್ಮಲ್ ಕಿಡ್ನಿ. 1 ಮಿಲಿಮೀಟ್ರ್ ಮಾರ್ಜಿನಲ್ಲಿ ಗಡ್ಡೆ ತೆಗಿಬೋದು. ಸೊ ಕಿಡ್ನಿ ಏನು ಉಳಿಸ್ತೀವಿ ದಟ್ ವಿಲ್ ಡಿಟರ್ಮಿನ್ ಕ್ವಾಲಿಟಿ ಆಫ್ ಲೈಫ್. ಕ್ಯಾನ್ಸರ್ ಅಂತೂ ಗುಣ ಆಯಿತು. ಇನ್ನು ಮುಂದಿನ ಜೀವನ ಉಳಿದಿರೋ ಬಸ್ ಸ್ಟಾಪ್ಗಳೇನಿದೆ ನಿಮ್ಮ ಜರ್ನಿದು, ಅದು ಸರಾಗವಾಗಿ ಆಗಬೇಕಾದ್ರೆ ಕಿಡ್ನಿ ಫಂಕ್ಷನ್ ಉತ್ತಮವಾಗಿ ಉಳ್ಕೋಬೇಕು. ಸೊ ಆರ್ಗನ್ ಸ್ಪೇರಿಂಗ್ ಇದು ರೋಬೋಟಲ್ಲಿ ಬಹಳ ಉತ್ತಮವಾಗಿ ಮಾಡೋಕ್ಕಾಗತ್ತೆ. ಸೊ ಈಗ ಪಾರ್ಷಿಯಲ್ ನೆಫ್ರೆಕ್ಟಮಿ ಅಂದರೆ ಬರೀ ಗಡ್ಡೆ ತೆಗೆಯೋ ಏನಿದೆ ಆ ಒಂದು ಟೆಕ್ನಿಕ್ನೇ ಉಪಯೋಗಿಸ್ಕೋತೀವಿ ಎಲ್ಲ ವಯಸ್ಸಲ್ಲಿ 6-7 ಸೆಂಟಿಮೀಟರ್ ಗಡ್ಡೆ ಇದ್ರೂ. ಎರಡನೇದೇನು ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಇದರಲ್ಲಿ ಏನಾಗುತ್ತೆ, ಕೂದಲಿನ ಥರ ಸೂಚರಲ್ಲಿ ಆಚೆಯಿಂದ ಬಂದಿರೋ ಬೇರೆಯವರ ಕಿಡ್ನಿ, ಲಿವಿಂಗ್ ರಿಲೇಟೆಡ್ ಅಥವಾ ಬ್ರೈನ್ ಡೆಡ್ ಕಿಡ್ನಿ, ಅದನ್ನು ಹೊಲಿಬೇಕಾಗಿ ಬರೆಯುತ್ತೆ. ಒಂದು ಚೂರು ತಪ್ಪು ಮಾಡಿದ್ರೂ ಕಿಡ್ನಿ ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು.
8070 ಸೂಚರು ನಿಮ್ಮ ಕೂದಲಷ್ಟು ತಿನ್ನಿರುತ್ತೆ. ಇದು ಮ್ಯಾಗ್ನಿಫಿಕೇಷನ್, ಆಗಲೇ ಹೇಳಿದ 10 ಪಟ್ಟು ಮ್ಯಾಗ್ನಿಫಿಕೇಷನ್ ಇರುತ್ತೆ. ಸೊ ಉತ್ತಮವಾಗಿ ಸೂಚರ್ ಮಾಡೋದಕ್ಕೆ ಕೆಲವರು ಡೊನೇಟ್ ಮಾಡೋಕ್ಕೆ ಬಂದಿರ್ತಾರೆ, ಅದರವ್ರಿಗೆ ಎರಡು ರಕ್ತನಾಳ ಇರುತ್ತೆ, 2 ಆರ್ಟ್ರಿ ಇರುತ್ತೆ, 3 ಆರ್ಟ್ರಿ ಇರುತ್ತೆ. ಹಳೆ ಕಾಲದಲ್ಲಿ ನಾವು ಮಾಡೋಕ್ಕೆ ರೆಡಿ ಇರಲಿಲ್ಲ. ಬಟ್ ರೋಬೋಟ್ ಶಸ್ತ್ರಚಿಕಿತ್ಸೆ ತಂತ್ರಜ್ಞಾನನ ಅಳವಡಿಸ್ಕೊಂಡು 2-3 ಆರ್ಟ್ರಿ ಇದ್ದರೂ ಸರಾಗವಾಗಿ ಮಾಡೋಕ್ಕೆ ಅವಕಾಶ ಇರುತ್ತೆ. ಮೂರನೇದೇನು ಅಂದರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಈಗ ನಮ್ಮಲ್ಲೂ ಜಾಸ್ತಿ ಆಗ್ತಿದೆ, ಯಾಕೆಂದರೆ ಇಂಡಿಯನ್ಸ್ ಆರ್ ಗೋಯಿಂಗ್ ಟು ಲಿವ್ ಲಾಂಗರ್. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಈ ಪ್ರಾಸ್ಟೇಟ್ ಗ್ರಂಥಿ ತೆಗಿಬೋದು. ಅದಾದಮೇಲೆ ಮೂತ್ರ ವಿಸರ್ಜನೆ ಕ್ರಿಯೆ, ಲೀಕೇಜ್, ಡೈಪರ್ ಹಾಕೊಳ್ಳೋ ಅವಶ್ಯಕತೆ, ಅಥವಾ ನಿಮ್ರ ಗಂಡಸ್ತನದ ಕಮ್ಮಿ ಕಾಣಿಸ್ಕೊಳ್ಳುತ್ತೆ. ಅಗೇನ್ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ, ಕ್ವಾಲಿಟಿ ಆಫ್ ಲೈಫ್, ಡೈಪರ್ ಹಾಕ್ಕೊಂಡು ಅವರ ಸಂತುಷ್ಟತೆಗೆ ಜೀವನ ಮಾಡೋದಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ನರ್ವ್ ಇರುತ್ತೆ. ಈ ನರ್ವ್ ಕೂದಲಿಗಿಂತ ಸಣ್ಣ ಇರುತ್ತೆ. ಅದನ್ನು ಓಪನ್ ಸರ್ಜರಿಯಲ್ಲಿ ಕಾಣಿಸ್ತಿರ್ಲಿಲ್ಲ. ಲೆಪ್ರಾಸ್ಕೋಪಿಕ್ ಸರ್ಜರಿಲಿ ಅನಿಸಿಕೆ ಮೇಲೆ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಉಳ್ಸೋಕ್ಕಾಗ್ತಿತ್ತು. ಅದರ ರೋಬೋಟ್ ಅಳವಡಿಸ್ಕೊಂಡು ನರ್ವ್ ಸ್ಪೇರಿಂಗ್ ಕ್ಯಾನ್ಸರ್ ಪ್ರಾಸ್ಟೇಟ್ ಸರ್ಜರಿ ಮಾಡೋಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಗಂಡಸರ ಪೆಲ್ವಿಸ್ ಇಸ್ ಎ ವಿ, ಕಾಣಿಸುತ್ತೆ, ತಲುಪಕ್ಕಾಗಲ್ಲ. ಹೆಂಗಸರ ಪೆಲ್ವಿಸ್ ಇಸ್ ಎ ಯು, ಯಾಕೆ ಅಂದರೆ ಮಗುನ ಆಚೆ ಕಳಿಸೋದಕ್ಕೆ ಜಾಗ ಬೇಕು. ಇನ್ನು ಮೇಲ್ ಪೆಲ್ವಿಸ್ ಜಾಗ ಇಲ್ಲದೆ ಇರೋವಾಗ ಕಾಣಿಸಿದ್ರೆ ಹೊಲಿಯೋಕ್ಕಾಗಲ್ಲ, ಹೊಲಿಯೋಕ್ಕೆ ಹೋದರೆ ಕಾಣಿಸಲ್ಲ. ಇದೊಂದು ಕ್ಲಿಷ್ಟ ತೊಂದರೆ ಇರೋದು. ಸೊ ಲೀಕೇಜು, ಇನ್ಪರ್ಫೆಕ್ಟ್ ಸರ್ಜರಿ ವಾಸ್ ಕಾಮನ್. ರೋಬೋಟಲ್ಲಿ ಏನು ಅಂದರೆ ಅದು ಅಲ್ಲಿ ಒಳಕ್ಕೆ ಹೋಗಿ ಸಿಂಗಲ್ ಸೂಯಿಂಗ್ ಮಿಷಿನ್, ನೀವು ಹೊಲಿಯೋ ಥರ ಮೇಲಿಂದ ಕೆಳಕ್ಕೆ ಹೊಲಿಯುತ್ತೆ, ಸೈಡಿಂದ ಸೈಡ್ಗೆಲ್ಲ. ಆ ಕಾರಣಕ್ಕೆ ಕಾಣಿಸುತ್ತೆ, ಹೊಲಿಯೋದು ಕಾಣಿಸುತ್ತೆ, ಹೊಲಿಯೋವಾಗಲೂ ಕಾಣಿಸುತ್ತೆ. ಈ ಆವಿಷ್ಕಾರಗಳಿಂದ ಯು ಕ್ಯಾನ್ ಪ್ರಿಸರ್ವ್ ಫಂಕ್ಷನ್. ಅದೇ ರೀತಿ ಕೊಲಾನಿಕ್ ಕ್ಯಾನ್ಸರ್ ಇದ್ದರೆ ಮಲವಿಸರ್ಜನೆ ಕ್ರಿಯೆದ ಬಿರಿಟೆ ಏನಿದೆ ಅದನ್ನು ಉಳಿಸ್ಬಿಟ್ಟು ಸ್ವಿಂಕ್ಟರ್ ಸ್ವೇರಿಂಗ್ ಸರ್ಜರಿ, ಹಳೆ ಕಾಲದಲ್ಲಿ ಕೊಲಾಸ್ಟಮಿ ಮಾಡಿಬಿಡೋರು. ಸೊ ಈಗ ಎಲ್ಲಿಂದ ಮಲವಿಸರ್ಜನೆ ಆಗಬೇಕು ಅದೇ ರಂಧ್ರದಿಂದ ಆಗುತ್ತೆ, ಕಂಟ್ರೋಲ್ ಸಮೇತ ಆಗುತ್ತೆ. ಆರ್ಗನ್ ಸ್ಪೇರಿಂಗ್. ಸೊ ಕಾಂಟಿನೆನ್ಸ್, ಪೊಟೆನ್ಸಿ ಇನ್ ಕ್ಯಾನ್ಸರ್ ಪ್ರಾಸ್ಟೇಟ್, ಸ್ವಿಂಕ್ಟರ್ ಸೇವಿಂಗ್ ಇನ್ ಕ್ಯಾನ್ಸರ್ ದಿಸ್ ಥಿಂಗ್. ಲಾಸ್ಟ್ ಏನು ಅಂದರೆ ಕಂಪಾರ್ಟ್ಮೆಂಟಲ್ ಸರ್ಜರಿ. ಯಾವುದೇ ಒಂದು ಭಾಗದ ಮೇಲೆ ಫೋಕಸ್ ಮಾಡ್ಕೊಂಡು ಸರ್ಜರಿ ಮಾಡಬೇಕಾದ್ರೆ ಅದನ್ನು ರೋಬೋಟು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ನೀವು ಗ್ಲೋಬಲ್, ನೀವು ನಾನು ನಿಂತ್ಕೊಂಡು ಹೊಟ್ಟೆ ಕುಯ್ದು ಆಪ್ರೇಟ್ ಮಾಡ್ತೀರಿ, ಎಲ್ಲ ಅಂಗಾಂಗಗಳು ಕಾಣಿಸ್ತಿರುತ್ತೆ. ಒಂದೇ ಒಂದು ಅಂಗಾಂಗಕ್ಕೆ ನಾನು ಹೋಗೋಕ್ಕಾಗಲ್ಲ, ಆದರೆ ರೋಬೋಟ್ ಒಂದೇ ಒಂದು ಅಂಗಾಂಗಕ್ಕೆ ಕರ್ಕೊಂಡು ಹೋಗುತ್ತೆ. ಎಬಿಲಿಟಿ ಟು ಟೆಲಿಸ್ಕೋಪ್ ವಿಷನ್ ಇನ್ ಟು ಎ ಸ್ಮಾಲ್ ಏರಿಯಾ. ಈ ಎಲ್ಲ 4 ಕಾರಣಗಳಿಂದಲೇ ಉಪಯೋಗಿಸ್ಕೊಂಡು ಯು ಕ್ಯಾನ್ ಪ್ರೊವೈಡ್ ಬೆಟರ್ ಔಟ್ಕಮ್. ಕಿಡ್ನಿ ಉಳಿಸ್ಬೋದು, ಕಾಂಟಿನೆನ್ಸ್ ಕಂಟ್ರೋಲ್, ಮೂತ್ರ ವಿಸರ್ಜನೆ ಕಂಟ್ರೋಲ್ ಉಳಿಸ್ಬೋದು, ನಿಮ್ರ ಉಳಿಸ್ಬೋದು, ಮಲವಿಸರ್ಜನೆ ಕಂಟ್ರೋಲ್ ಉಳಿಸ್ಬೋದು, ಸಣ್ಣ ರಂಧ್ರದ ರಕ್ತನಾಳನ ಜೋಡಿಸ್ಬೋದು, ಹಾಗೂ ಒಂದೇ ಒಂದು ಚಿಕ್ಕ ಏರಿಯಾ ಮ್ಯಾಗ್ನಿಫೈ ಮಾಡ್ಕೊಂಡು ಆಪ್ರೇಟ್ ಮಾಡ್ಬೋದು. ಆಲ್ ದಿಸ್ ಕ್ಯಾನ್ ಬಿ ಅಚೀವ್ಡ್ ವಿತ್ ದ ರೋಬೋಟ್. ಡಾಕ್ಟರ್, ರೋಬೋಟಿಕ್ ಸರ್ಜರಿ ಅನ್ನೋದು ಎಲ್ಲ ಸರ್ಜರೀಸ್ಗಳನ್ನು ಅದರಿಂದ ನೆರವೇರಿಸಬಹುದಾ, ಹೇಗೆ ಅಂತ ಏನಾದರೂ ಲಿಮಿಟೇಷನ್ಸ್ ಇದೆಯಾ ಅದರಲ್ಲಿ? ಲಿಮಿಟೇಷನ್ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಕಾಸ್ಟ್. ಎಲ್ಲ ಸರ್ಜರಿಗಳು ಅಂದರೆ ಸರ್ಫೇಸ್ ಸರ್ಜರಿ ಮಾಡೋದ್ರ ಅರ್ಥ ಇಲ್ಲ, ಒಳಗಡೆ ಹೊಟ್ಟೆ ಒಳಗಡೆ ಮಾಡೋ ಸರ್ಜರಿಗೆ ಇದು ಅತ್ಯುತ್ತಮವಾದ ಆವಿಷ್ಕಾರ. ಈಗ ಅದರಲ್ಲೂ ಯಾವಾಗ ನಾನು ಹೇಳ್ದಂಗೆ ಆರ್ಗನ್ ಸ್ಪೇರಿಂಗ್, ಫಂಕ್ಷನ್ ಸ್ಪೇರಿಂಗ್, ಹೈ ಮ್ಯಾಗ್ನಿಫಿಕೇಷನ್, ಕಂಪಾರ್ಟ್ಮೆಂಟಲ್ ಸರ್ಜರಿ, ಈ ಒಂದು 3-4 ಏರಿಯಲ್ಲಿ ಸಾಧಾರಣಕ್ಕಿಂತ 2 ಪಟ್ಟು ಉತ್ತಮವಾದ ಔಟ್ಕಮ್ ಕೊಡುತ್ತೆ. ಸೊ ರೋಬೋಟ್ ಕ್ಯಾನ್ ಬಿ ಅಡ್ಯಾಪ್ಟೆಡ್ ಎನಿವೇರ್, ಬಟ್ ಕಾಸ್ಟ್ ಈಸ್ ಎ ಲಿಮಿಟೇಷನ್, ಟ್ರೈನಿಂಗ್ ಈಸ್ ಎ ಲಿಮಿಟೇಷನ್. ಆ್ಯಂಡ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, 2-3 ವರ್ಷಕ್ಕೆ ಮುಂಚೆ ಇನ್ಶೂರೆನ್ಸ್ ಕ್ಲಿಯರೆನ್ಸ್ ಇರ್ತಿರ್ಲಿಲ್ಲ. ತಾವು ಕ್ಯಾಶ್ ಕೊಟ್ಟು ಮಾಡಿಸ್ಕೋಬೇಕಾಗ್ತಿತ್ತು. ಭಾರತ ಸರ್ಕಾರ ಮತ್ತು IRDA, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ, 2 ವರ್ಷದ ಹಿಂಭಾಗದಿಂದ ಇನ್ಶೂರೆನ್ಸ್ ಇಸ್ ಕಂಪಲ್ಸರಿ ಫಾರ್ ರೋಬೋಟಿಕ್ ಸರ್ಜರಿ ಆಗಿದೆ. ಎಷ್ಟು ಪಟ್ಟು ಅಂದರೆ ಸಂಪೂರ್ಣವಾಗಿ ಕೊಡ್ತಾರೋ, ಒಂದು ಭಾಗ ಮಾತ್ರ ಕೊಡ್ತಾರೋ, ಅಥವಾ ಕೋಪೆ ನೀವು ಚೂರು ಕೊಡಬೇಕು, ಅವ್ರು ಇನ್ಶೂರೆನ್ಸ್ ಚೂರು ಕೊಡುತ್ತೆ. ಇದು ವೈಯಕ್ತಿಕವಾಗಿ ನಿಮ್ಮ ಹತ್ರ ಯಾವ ಇನ್ಶೂರೆನ್ಸ್ ಇದೆ ಅದರ ಮೇಲೆ ನಿರ್ಭರ. ಬಟ್ ಇನ್ ಜನರಲ್ ಇನ್ಶೂರೆನ್ಸ್ ಕ್ಲಿಯರೆನ್ಸ್ ಇದೆ. ದಟ್ ವಾಸ್ ಅ ಲಿಮಿಟೇಷನ್ ಫ್ಯೂ ಇಯರ್ಸ್ ಅಗೋ. ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್ 2 ಭಾಗದಲ್ಲಿ ಹೇಳಬೇಕು. ಒಂದು, ಕೇರ್ಫುಲ್ ಕೇಸ್ ಸೆಲೆಕ್ಷನ್. ನಾನು ಲೆಪ್ರಾಸ್ಕೋಪಿ ಅಥವಾ ಓಪನ್ ಸರ್ಜರಿಲಿ ಅಷ್ಟೇ ಉತ್ತಮವಾದ ಔಟ್ಕಮ್ ಕೊಡೋ ಹಂಗಿದ್ರೆ ದಟ್ ಈಸ್ ದ ವೇ ಟು ಗೋ. ಬಟ್ ರೋಬೋಟಿಂದ ಅದಕ್ಕೆ ದುಗ್ಗುಣ 2 ಪಟ್ಟು ಉತ್ತಮವಾದ ಔಟ್ಕಮ್ ಕೊಡೋ ಹಂಗಿದ್ರೆ ದೆನ್ ಯು ಗೋ ದ ರೋಬೋಟಿಕ್ ವೇ. ಆ ರೀತಿ ಕೇರ್ಫುಲ್ ಕೇಸ್ ಸೆಲೆಕ್ಷನ್ ಮಾಡಾದ ಮೇಲೆ ಕಾಸ್ಟ್ ಇಸ್ ಅ ಫ್ಯಾಕ್ಟರ್. ಅಗೇನ್ ಆ್ಯಪಲ್ ಫೋನ್ 10 ವರ್ಷಕ್ಕೆ ಮುಂಚೆ ಭಾಳ ಎಕ್ಸ್ಪೆನ್ಸಿವ್ ಇತ್ತು. ಭಾಳ ಜನ ಅದನ್ನು ಉಪಯೋಗಿಸ್ಕೊಂಡು ಭಾರತ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋಕ್ಕೆ ಶುರುವಾದ ಮೇಲೆ ಅದರ ಬೆಲೆ ಕಮ್ಮಿ ಆಯಿತು. ಸೊ ರೋಬೋಟಿಕ್ ಸರ್ಜರಿ ಅಳವಡಿಸ್ಕೊಳ್ಳೋ
ಪೇಷಂಟಿನ ಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅದರ ಕಾಸ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಇಟ್ಸ್ ಆಲ್ವೇಸ್ ಎ ಕ್ಲಾಸಿಕಲ್ ಕೇಸ್ ವಿತ್ ಇನ್ಕ್ರೀಸಿಂಗ್ ಡಿಮ್ಯಾಂಡ್ ಆ್ಯಂಡ್ ಇನ್ಕ್ರೀಸಿಂಗ್ ಸ್ಕಿಲ್. ಕರೆಕ್ಟ್. ಕಾಸ್ಟ್ ಆಫ್ ಪರ್ ಪೇಷಂಟ್ ಆರ್ ಪರ್ ಯೂನಿಟ್ ವಿಲ್ ಗೋ ಡೌನ್. ಸೊ ಆ ರೀತಿ 10 ವರ್ಷ ಭಾರತ ದೇಶದಲ್ಲಿ ಸಕ್ಸಸ್ಫುಲ್ ರೊಬಾಟಿಕ್ ಸರ್ಜರಿ ಆಗ್ತಾ ಕಾಸ್ಟ್ ಕಮ್ಮಿ ಆಗ್ತಿದೆ. ಸೊ ದ ಓನ್ಲಿ ಲಿಮಿಟೇಷನ್ ಐ ಫೀಲ್ ಅಟ್ ದಿಸ್ ಪಾಯಿಂಟ್ ಎರಡು: ಕೇರ್ಫುಲ್ ಕೇಸ್ ಸೆಲೆಕ್ಷನ್. ಯಾವ ಪೇಷಂಟಿಗೆ ರೊಬಾಟಿಕ್ ಸರ್ಜರಿ ಅಳವಡಿಸ್ಕೊಂಡು ಅತ್ಯುತ್ತಮವಾದ ಔಟ್ಕಮ್ ಕೊಡಬಹುದು ಅದನ್ನು ಚೂಸ್ ಮಾಡಬೇಕು. ಎರಡನೇದು ಟು ಚೂಸ್ ದ ಕಾಸ್ಟ್, ಅಂದರೆ ಯಾವ ಮಟ್ಟಿಗೆ ಆತನಿಗೆ ಅಥವಾ ಆಕೆಗೆ ಖರ್ಚಿಗೆ ವೈಯಕ್ತಿಕವಾಗಿ ಶಕ್ತಿ ಇರುತ್ತೋ ಆ ಕಾಸ್ಟ್ ಒಳಗೆ ಇನ್ಸ್ಟಿಟ್ಯೂಷನ್ನು ಅವ್ರಿಗೆ ಲಾಯಕ್ಕಾದರೆ ರೊಬಾಟಿಕ್ ಸರ್ಜರಿ ಅಳವಡಿಸ್ಕೊಡ್ಬೇಕು. ದೋಸ್ ಆರ್ ದ ಲಿಮಿಟೇಷನ್ಸ್, ರೈಟ್? ಓಕೆ ಡಾಕ್ಟರ್, ಇವಾಗ ನಿಮ್ಮ ಜನ್ರೇಷನ್ಲಿ ಇದ್ದಂಥ ಡಾಕ್ಟರ್ ಬಹಳ ಲಕ್ಕಿ ಅಂತ ಹೇಳಬೇಕು. ಆ ಫೇಸನ್ನು ನೋಡಿದ್ರಿ. ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಯಾವ ರೀತಿಯಾಗಿ ಹೆಲ್ಪ್ ಆಗ್ತಾ ಇದೆ ಇದನ್ನು ನೋಡ್ತಾ ಇದ್ದೀರಾ. ಈ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳೋದಾದರೆ ಅವತ್ತಿಂದ ಇವತ್ತಿಗೆ ಹೇಗೆ ನೋಡ್ತೀರಾ? ದಿಸ್ ಅ ಫ್ಯಾಂಟಾಸ್ಟಿಕ್ ಕ್ವೆಶ್ಚನ್. ಇದರಲ್ಲಿ ಏನಿದೆ ಅಂದರೆ 2 ಭಾಗದಲ್ಲಿದೆ. ನಾವು ಬ್ರಿಡ್ಜ್ ಜನ್ರೇಷನ್. ನಾನು ಕಣ್ಣಿನ ಮೂಲಕ ನೋಡಿ ಪ್ರಾಸ್ಟೇಟ್ ಸರ್ಜರಿ ಮಾಡೋನು, ಆಮೇಲೆ ಕ್ಯಾಮ್ರಾ ಮೂಲಕ ನೋಡಿ ಆಪ್ರೇಟ್ ಮಾಡೋದು, ಅದಾದಮೇಲೆ ಲೆಪ್ರಾಸ್ಕೋಪಿ ಮೂಲಕ ಆಪ್ರೇಟ್ ಮಾಡೋದು, ಈಗ ರೋಬೋಟ್ ಮೂಲಕ ಆಪ್ರೇಟ್ ಮಾಡೋದು. ಸೊ ಪ್ರತಿ ದಶಕಕ್ಕೂ ಒಂದು ಹೊಸ ಆವಿಷ್ಕಾರ ಬಂದು ವಿ ಹ್ಯಾವ್ ಟು ರೀಟ್ರೈನ್ ಅವರ್ ಸೆಲ್ಫ್. ಯಾರಿಗೆ ಇಂಟ್ರೆಸ್ಟ್ ಇತ್ತೋ ಹೊಸ ಥರ ಮೂವಿ ಬಂದಿದೆ ನೋಡೋಣ, ಇದನ್ನು ಅಪ್ರಿಷಿಯೇಟ್ ಮಾಡಿ, ಆ ಥರ ನಾವು ವ್ಯತ್ಯಾಸ ಮಾಡ್ಕೊಂಡು ಹೋಗಿದ್ದೇವೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಟ್ರೈನಿಂಗ್. ಈಗ ನನಗೆ ರೊಬಾಟಿಕ್ ಸರ್ಜರಿ ಮಾಡಬೇಕು, ಇನ್ನು ನಮ್ಮ ದೇಶದಲ್ಲಿ ಟ್ರೈನಿಂಗ್ ಅವಕಾಶಗಳು ತುಂಬ ಕಮ್ಮಿ ಇದೆ. ನಾನು 8 ವರ್ಷದ ಕೆಳಗೆ ಫ್ರಾನ್ಸ್ಗೆ ಹೋಗಿ ಕಲ್ತ್ಕೊಂಬರ್ಬೇಕಾಯ್ತು. ವೆಚ್ಚ ಇದೆ, ಟ್ರಾವೆಲ್ ಇದೆ, ಇರೋ ಪ್ರಾಕ್ಟೀಸನ್ನು ನಿಲ್ಲಿಸ್ಬಿಟ್ಟು ಹೋಗಬೇಕಾಗತ್ತೆ. ವಯಸ್ಸಾದಮೇಲೆ ಹೊಸದು ಕಲ್ತ್ಕೊಳ್ಳೋದು ಸುಲಭ ಅಲ್ಲ. ಸೊ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರೈನಿಂಗ್ ಕರೆಕ್ಟಾಗಿದ್ದರೆ ಕಾಂಪ್ಲಿಕೇಶನ್ ಆಗೋದು ಕಮ್ಮಿ. ಯೂಶ್ವಲಿ ಕಾಂಪ್ಲಿಕೇಶನ್ ಏನಾಗುತ್ತೆ, ಮೆಷಿನ್ನ ಸರಿಯಾದ ಕಾರಣಕ್ಕೆ ಅಳವಡಿಸ್ಕೊಳ್ತಾ ಇದೆ. ನಾನು ಹೇಳ್ದಂಗೆ ಚೂಸಿಂಗ್ ದ ಪೇಷಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡನೇದು, ಯು ಶುಡ್ ಹ್ಯಾವ್ ಎ ಮೆಂಟಾರ್. ಶುರು ಮಾಡಿದಾಗ ನಿಮಗಿಂತ ಉತ್ತಮವಾಗಿ ರೊಬಾಟಿಕ್ ಸರ್ಜರಿ ಮಾಡೋರು ನಿಮ್ಮ ಜೊತೆ ರೂಮಲ್ಲಿ ಇರಬೇಕು. ಸೊ ಮೆಂಟಾರ್ ಅಂತ ಇರಬೇಕು. ಅದು ಡಾವಿಂಚಿ ಕಂಪನಿಯವರು, ಇಂಟ್ಯೂಟಿವ್ ಕಂಪನಿಯವರೇ ಅಳವಡಿಸ್ಕೊಡ್ತಾರೆ. ನಾವು ಉಪಯೋಗಿಸ್ತಿರೋದು ದೇಶ ಪ್ರಪಂಚದಲ್ಲಿ ಅತ್ಯುತ್ತಮವಾದ ರೊಬಾಟ್ ಡಾವಿಂಚಿ XI. ಅದೇ ಇರೋದ್ರಲ್ಲೆಲ್ಲ ಅತ್ಯುತ್ತಮವಾದ. ಆ ಕಂಪನಿಯವರೇ ನಿಮಗೆ ಯಾರಾದರೂ ಒಬ್ಬರು ಉತ್ತಮವಾದ ಸರ್ಜನ್ ಆ ಪರ್ಟಿಕ್ಯುಲರ್ ಪ್ರೊಸೀಜರ್ಗೆ ನಿಮ್ಮ ಪಕ್ಕ ನಿಂತು ಕೈ ಹಿಡಿದು ಹೇಳ್ಕೊಡೋಕ್ಕೆ ಮಾಡ್ತಾರೆ. ಅದಕ್ಕೆ ಮುಂಚೆ ಇಂಟ್ರೆಸ್ಟಿಂಗ್ಲಿ ಸಿಮ್ಯುಲೇಷನ್ ಅಂತ ಇರುತ್ತೆ. ಸಿಮ್ಯುಲೇಷನ್ ಅಂದರೆ ನೀವು ಏರ್ಲೈನ್ ಪೈಲಟ್ ಆಗಬೇಕಾದ್ರೆ 1,000 ಗಂಟೆ ಏರ್ಲೈನ್ ಸಿಮ್ಯುಲೇಷನ್ ಗೇಮಿಂಗ್ ಮಾಡಬೇಕು. ಕರೆಕ್ಟಾಗಿ ಲ್ಯಾಂಡ್ ಮಾಡಬೇಕು, ಕರೆಕ್ಟಾಗಿ ಟೇಕ್ ಆಫ್. ಮೋಸ್ಟ್ ಟ್ರೈನರ್ಸ್ ಆಫ್ ರೊಬಾಟಿಕ್ ಸರ್ಜರಿ ಆರ್ ಏರ್ಲೈನ್ ಸಿಮ್ಯುಲೇಟರ್ಸ್, ಏರ್ ಟ್ರಾಫಿಕ್ ಕಂಟ್ರೋಲರ್ಸ್, ಪೈಲಟ್ಸ್. ಐ ವಾಸ್ ಟ್ರೈನ್ ಫ್ರಾನ್ಸ್ಗೆ ಹೋದಾಗ ಬೈ ಅ ಪೈಲಟ್, ಏರ್ ಟ್ರಾಫಿಕ್ ಕಂಟ್ರೋಲರ್. ಎರಡನೇದು, ಕ್ಯಾನ್ ದ ಮೆಷಿನ್ ಫೇಲ್. ಈಗ ನೀವು ಮರ್ಸಿಡೀಸ್ ಬೆಂಜೇ ಓಡಿಸ್ತಿದ್ದೀರ, ಕಾರ್ ನಿಂತೋದ್ರೆ ನೀವು ಎಷ್ಟೇ ಒಳ್ಳೆ ಡ್ರೈವರ್ ಆದರೂ. ಸೊ ದ್ಯಾಟ್ ಈಸ್ ದ ಅದರ್ ಪಾರ್ಟ್. ರಿಡಂಡೆಂಟ್ ಸಿಸ್ಟಮ್ ಅಂದರೆ ಪ್ರತಿ ರೊಬಾಟ್ಗೂ ಇಂಜಿನಿಯರ್, ಯಾವ ರೊಬಾಟಿಕ್ ಇಂಜಿನಿಯರ್ ಬೆಂಗಳೂರಲ್ಲಿ ಆಲ್ಸೋ ಇನ್ ದ US ಕಂಟಿನ್ಯೂಸ್ ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ. ನಿಮಗೆ ಏನು ತೊಂದರೆ ಆದರೆ ರಿಯಲ್ ಟೈಮಲ್ಲಿ ಅವ್ರ ಮೆಷಿನನ್ನು ಸರಿ ಮಾಡೋಕ್ಕೆ ಅವಕಾಶ ಇರುತ್ತೆ. ಓಕೆ, ಅದು ಮೀರಿದ್ರೆ ನಾವು ಅನ್ಡಾಕ್ ಮಾಡ್ಬೋದು. ಅಂದರೆ ರೊಬಾಟನ್ನು ದೇಹದಿಂದ ಡಾಕಿಂಗ್ ಅಂದರೆ ರೊಬಾಟನ್ನು ಸಿಕ್ಸೋದು, ಅನ್ಡಾಕಿಂಗ್ ಅಂದರೆ ರೊಬಾಟನ್ನು ತೆಗೆಯೋದು. ಅಂದರೆ ನೀವು ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದೀರಾ, ನಿಮ್ಮ ಕಾರ್ ಹೋಗ್ತಿಲ್ಲ, ಸೀಟ್ ಬೆಲ್ಟ್ ತೆಗೆಯೋದು. ಆ್ಯಂಡ್ ದೆನ್ ನಿಮಗೆ ಲೆಪ್ರಾಸ್ಕೋಪಿ ಅಥವಾ ಓಪನ್ ಸರ್ಜರಿ ಯಾವ ಪ್ರೊಸೀಜರ್ಗೆ ಲಾಯಕೋ ಕಂಟಿನ್ಯೂ ಮಾಡ್ಬೋದು. ಸೊ ಇನ್ ಜನರಲ್, ಗುಡ್ ಕರೆಕ್ಟ್ ಟ್ರೈನಿಂಗ್, ಗುಡ್ ಸೆಲೆಕ್ಷನ್ ಆಫ್ ಪೇಷಂಟ್, ಆ ಥರದಲ್ಲಿ ಏನೂ ಮಾಡಬಾರ್ದು. ಇಟ್ ಈಸ್ ಅ ಪ್ರಾಸೆಸ್. ಮಗು ಹೆಂಗೆ ನಿಲ್ಲೋದಕ್ಕೆ ಕಲಿಯುತ್ತೋ, ತಲೆ ಹಿಡಿಯೋಕ್ಕೆ ಕಲಿಯುತ್ತೋ, ಅದೇ ರೀತಿ ಇಫ್ ಯು ವಾಂಟ್ ಟು ಎಂಟರ್ ರೊಬಾಟಿಕ್ ಸರ್ಜರಿ ಅಪ್ರೋಪ್ರಿಯೇಟ್ ಟ್ರೈನಿಂಗ್ ತೊಗೋಬೇಕು. ಸಾಧಾರಣವಾದ ಪ್ರೊಸೀಜರ್ ಫಸ್ಟ್ ಮಾಡಬೇಕು. ಒಂದು 100 ಪ್ರೊಸೀಜರ್ ಆದಮೇಲೆ ಇನ್ನೂ ಸ್ವಲ್ಪ ಕ್ಲಿಷ್ಟವಾದ ಪ್ರೊಸೀಜರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ಲಾಸ್ಟ್ ಪಾರ್ಟ್ ಆಫ್ ಇಟ್ ಇಸ್, ಮೆಷಿನ್ದು ಏನೇ ತೊಂದರೆ ಇದ್ದರೂ ಯು ಶುಡ್ ಬಿ ಅಡೆಪ್ಟ್. ನಿಮಗೆ ತಿಳುವಳಿಕೆ ಇರಬೇಕು. ಮೆಷಿನ್ ಇಲ್ಲದೆ ಓಪನ್ ಅಥವಾ ಲೆಪ್ರಾಸ್ಕೋಪಿಕ್ ವಿಧಾನದಲ್ಲಿ ಆ ಪ್ರೊಸೀಜರ್ನ ಆ ಪೇಷಂಟ್ಗೆ ಸರಾಗವಾಗಿ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಮ ಹತ್ರ ತಜುರ್ಬಾ ಇರಬೇಕು. ಈ ರೀತಿ ಇದ್ದರೆ ಇಟ್ ಈಸ್ ನೋ ಡಿಫ್ರೆಂಟ್ ಫ್ರಮ್ ಓಪನ್ ಆರ್ ಲೆಪ್ರಾಸ್ಕೋಪಿಕ್ ಟ್ರೆಡಿಷನಲ್ ಸರ್ಜರಿ. ಓಕೆ ಡಾಕ್ಟರ್, ಆಸ್ ಅ ಸೂಪರ್ ಸೀನಿಯರ್ ಡಾಕ್ಟರ್, ಲಾಸ್ಟ್ ಮೆಸೇಜ್, ಯಾವ ರೀತಿಯಾಗಿ ನೀವು ರೋಬೋಟಿಕ್ ಸರ್ಜರಿಯ ಭವಿಷ್ಯವನ್ನು ನೋಡ್ತೀರಾ ಅಂತ? ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಾನು 2002-2003 ಕ್ಯಾನಡಾಯಿಂದ ಇಂಡಿಯಾಗೆ ವಾಪಸ್ ಬರೋವಾಗ ಆ್ಯಸ್ ಎ ಗಿಫ್ಟ್ ಐ ಯೂಸ್ ಟು ಬ್ರಿಂಗ್ ನೋಕಿಯಾ ಫೋನ್. ಈಗ ನೋಕಿಯಾ ಕಂಪನಿನೇ ಇಲ್ಲ. ಆ್ಯಪಲ್ ಫೋನ್ ತರ್ತಿದ್ದೆ 2012-13. ಈಗ ಆ್ಯಪಲ್ ಫೋನ್ ಇಂಡಿಯಾಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಇಂಡಿಯನ್ ಮೇಡ್ ಇನ್ ಇಂಡಿಯಾ ರೋಬೋಟ್ಸ್ ಆರ್ ಜಸ್ಟ್ ರೌಂಡ್ ದ ಕಾರ್ನರ್.
ಸೆಕೆಂಡ್, ಆಸ್ ಐ ಸೆಡ್ ಅಗೇನ್, ಜಾಸ್ತಿ ಅಳವಡಿಸ್ಕೊಂಡಾಗ ಬೆಲೆ ಕಮ್ಮಿ ಆಗುತ್ತೆ. ಸೊ ಮಿಡಲ್ ಕ್ಲಾಸ್ಗೆ ಎಟ್ಕತ್ತೆ. ಕರೆಕ್ಟ್. You can choose a phone appropriate to your need. So robotic surgery will enhance every patient's outcome ಲಾಯಕ್ಕಿದ್ದಲ್ಲಿ. You may have a lot more robots not only in a metro but ಹುಬ್ಬಳ್ಳಿ ಆಗಲಿ, ಸೆಕೆಂಡ್ರಿ ಮೆಟ್ರೋ, ಮಂಗಳೂರು ಆಗಲಿ, ಬೆಳಗಾಂ ಆಗಲಿ, ಮೈಸೂರು ಆಗಲಿ, ಈ ಥರ ಜಾಗದಲ್ಲೂ ಅಳವಡಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಸೊ ಐ ಪರ್ಸ್ನಲಿ ಫೀಲ್ ಇಟ್ ಈಸ್ ಓನ್ಲಿ ಅ ಮ್ಯಾಟರ್ ಆಫ್ ಟೈಮ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೊಬೊಟಿಕ್ ಸರ್ಜರಿ ಸೇರಿ ಅತಿ ಉತ್ತಮವಾದ ಔಟ್ಕಮ್ ಎವ್ರಿ ಇಂಡಿವಿಜುವಲ್ ಪೇಷಂಟ್ ಅವ್ರಿಗೇನು ಲಾಯಕ್ಕೋ ಅದು ಮಾಡೋಕ್ಕೆ ಅವಕಾಶ ಇದೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಸರ್ಜರಿ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ಸ್ ಚೈತ್ರ, ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಮೋಹನ್ ಕೇಶವಮೂರ್ತಿ. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಫೋರ್ಟಿಸ್ ಹಾಸ್ಪಿಟಲ್ ಬೆಂಗಳೂರು, 154/9 ಬನ್ನೇರುಘಟ್ಟ ರೋಡ್, ಐಎಂಬಿ ಎದುರುಗಡೆ, ಸಹ್ಯಾದ್ರಿ ಲೇಔಟ್, ಪಾಂಡುರಂಗನಗರ, ಬೆಂಗಳೂರು, ಕರ್ನಾಟಕ 560076. ದೂರವಾಣಿ ಸಂಖ್ಯೆ 9663367253. ವೆಬ್ಸೈಟ್ www.fortishealthcare.com. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.